ಹಾಯ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಐಶ್ವರ್ಯ ಮಹೇಶ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ನಾನು ರಾಮನಗರದಿಂದ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಹೊಸ್ದಾಗಿ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಈಗಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ್ಯಂಡ್ ವೀಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಸೊ ಬೆಂಗಳೂರಿಗೆ ಏನಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿನ್ನೆ ಏನು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ನನ್ನ ಆ್ಯನಿವರ್ಸರಿ ಅಂತ ಹೇಳಿ. ಆ್ಯನಿವರ್ಸರಿ ದಿನ ತುಂಬ ಮಳೆ ಬಂತು. ರಾತ್ರಿ ಡಿನ್ನರ್ಗೂ ಹೊರಗಡೆ ಹೋಗೋದಕ್ಕಾಗಲಿಲ್ಲ. ಮನೇಲೇ ಊಟ ಎಲ್ಲ ತರಿಸ್ಕೊಂಡು ಊಟ ಮುಗಿಸ್ಕೊಂಡ್ವಿ. ಆ್ಯಂಡ್ ಶಾಪಿಂಗ್ ಮಾಡೋದಕ್ಕಾಗಿರಲಿಲ್ಲ. ಹಾಗಾಗಿ ಮಹಿ ನೆಕ್ಸ್ಟ್ ಡೇ ನನ್ನ ಬ್ಯಾಂಗ್ಳೂರು ಅಂದರೆ ವಿಜಯನಗರ ಅಂತ ಅಂದ್ಕೊಳ್ಳಿ, ಈ ಒಂದು ಏರಿಯಾ. ಸೊ ಇಲ್ಲಿ ಮೇಕಪ್ ಪ್ರಾಡಕ್ಟ್ಸ್ನ ತೊಗೊಳ್ಬೇಕು ಅಂತ ಹೇಳಿ ನಾನು ಈ ಒಂದು ಜಾಗಕ್ಕೆ ಅಂತ ಬಂದಿದ್ದೀನಿ. ಸೊ ತುಂಬ ಖುಷಿ ಆಯಿತು. ಆ್ಯಂಡ್ ಫಸ್ಟ್ ಟೈಮ್ ನಾನು ಈ ಒಂದು ಪ್ಲೇಸಿಗೆ ಬಂದಿರೋದು. ಇದು ಯಾವುದೇ ರೀತಿ ಕೊಲಾಬ್ರೇಷನ್ ಅಲ್ಲ, ಆ್ಯನಿವರ್ಸರಿಗೆ ಅಂತಲೇ ಈ ಒಂದು ಗಿಫ್ಟ್ ವಿಡಿಯೋ ಅಂತಲೇ ಅಂದ್ಕೊಳ್ಳಿ ನೀವು. ಸೊ ನಾನು ಸ್ಯಾರಿ ಅಥವಾ ಏನಾದರೂ ಬಟ್ಟೆನ ತೊಗೊಳ್ಬೋದಾಗಿತ್ತು, ಬಟ್ ಆದರೆ ನನಗೆ ಮೇಕಪ್ ಪ್ರಾಡಕ್ಟ್ಸ್ನ ತೊಗೊಳ್ಬೇಕು ಅಂತ ಅನ್ನಿಸ್ತು ಯಾಕೋ. ಸೊ ಹಾಗಾಗಿ ಮೂಡ್ ಚೇಂಜ್ ಆಗಿ ನಾನು ಈ ಒಂದು ಪ್ರಾಡಕ್ಟ್ಸ್ನ ತೊಗೊಂಡೆ. ಆ್ಯಂಡ್ ಏನೆಲ್ಲ ತೊಗೊಂಡೆ ಅಂತ ನಿಮಗೆ ಮುಂದೆ ವ್ಲಾಗಲ್ಲಿ ತೋರಿಸ್ತಾ ಹೋಗ್ತೀನಿ. ಸೊ ನೆಕ್ಸ್ಟು ನಾನು ಜಾಸ್ತಿ ಏನೂ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಯಾಕಂತ ಹೇಳಿದರೆ ಗಾಡೀಲಿ ಹೋಗಿರೋದ್ರಿಂದ, ಅಂದರೆ ಬೈಕಲ್ಲಿ ನಾವು ಟ್ರಾವೆಲ್ ಮಾಡಿದ್ದು, ತುಂಬಾ ಗಾಳಿ ಬರ್ತಾಯಿತ್ತು ಅಂದರೆ ಫೇಸ್ಗೆ. ಆ್ಯಂಡ್ ತುಂಬ ಬಿಸಿಲಿತ್ತು. ಸೊ ಹಾಗಾಗಿ ವೀಡಿಯೋಸ್ ಏನೋ ಮಾಡ್ಕೊಳ್ಳೋದಕ್ಕೆ ನಂಗೆ ಆಗ್ತಾನೇ ಇರಲಿಲ್ಲ, ಕಂಫರ್ಟಬಲ್ ಫೀಲ್ ಆಗ್ತಾ ಇರಲಿಲ್ಲ ನನಗೆ. ಸೊ ನೆಕ್ಸ್ಟು ಅಲ್ಲಿಂದ ನಾವು ಹೊರಟು ಉಡುಪಿ ಹೋಟ್ಲಿಗೆ ಏನಾದರೂ ತಿನ್ನೋಣ ಅಂತ ಹೇಳಿ ಬಂದ್ವಿ. 4 ಗಂಟೆ ಆಗಿತ್ತು ಅಂದ್ಕೊಳ್ತೀನಿ. ಈವ್ನಿಂಗ್ ಉಡುಪಿ ಹೋಟ್ಲಿಗೆ ಬಂದ್ವಿ, ರಾಮನಗರ. ಸೊ ನೀವು ನೋಡ್ತಾ ಇರ್ಬೋದು ನನ್ನ ಫೇಸ್ ವಿತೌಟ್ ಮೇಕಪ್ ನಾನು ನಿಮಗೆ ತೋರಿಸ್ತಾ ಇರೋದು ಈ ಒಂದು ವ್ಲಾಗಲ್ಲಿ. ನನ್ನ ಫೇಸ್ ಮೇಲೆ ಎಷ್ಟು ಡಸ್ಟು ಕೂತಿದೆ ಅಂತ ಇವಾಗ ನೀವೇ ನೋಡ್ತಾ ಇರ್ಬೋದು. ಟಿಶ್ಯೂ ಪೇಪರಿಂದ ನಾನು ಫುಲ್ಲು ನನ್ನ ಫೇಸ್ನೆಲ್ಲ ರಬ್ ಮಾಡ್ತಾ ಇದ್ದೆ. ನಾನು ಹೆಲ್ಮೆಟ್ ಕೂಡ ವೇರ್ ಮಾಡಿದ್ದೆ, ನೀವು ನೋಡಿರ್ಬೋದು. ಹೆಲ್ಮೆಟ್ ವೇರ್ ಮಾಡಿನೂ ನನ್ನ ಫೇಸ್ ಮೇಲೆ ಅಷ್ಟೊಂದು ಡಸ್ಟ್ ಕೂತಿದೆ ಅಂದರೆ, ಸೊ ಇಮ್ಯಾಜಿನ್ ಮಾಡ್ಕೊಳ್ಳಿ, ಡೈಲಿ ಬೈಕಲ್ಲೇ ಟ್ರಾವೆಲ್ ಮಾಡೋ ಸ್ಥಿತಿ ಯಾವ ರೀತಿ ಇರುತ್ತೆ ಅಂತ. ಸ್ಕಿನ್ನಂತೂ ಫುಲ್ ಡ್ಯಾಮೇಜ್ ಆಗಿಬಿಡುತ್ತೆ ಅಂತಲೇ ಹೇಳ್ಬೋದು. ನನಗಂತೂ ಶಾಕ್ ಆಗ್ತಾಯಿತ್ತು, ಅಪ್ಪ ಇಷ್ಟೊಂದು ಪೊಲ್ಯೂಷನ್ ಏನಿದೆ, ಆ ಡಸ್ಟೆಲ್ಲ ಸ್ಕಿನ್ ಮೇಲೆ ಕೂತ್ಕೊಂಡು, ಯಪ್ಪ ನನಗಂತೂ ಇಮ್ಯಾಜಿನೇ ಮಾಡ್ಕೊಳ್ಳೋದಕ್ಕಾಗ್ತಾ ಇರಲಿಲ್ಲ, ಇಷ್ಟೊಂದೆಲ್ಲ ಡಸ್ಟ್ ಇರುತ್ತೆ ನಮ್ಮ ಸ್ಕಿನ್ ಮೇಲೆ ಅಂತ ಹೇಳಿ. ಟ್ರೈನಲ್ಲೇ ಹೋಗ್ಬೋದಿತ್ತು, ಬಟ್ ಆದರೆ ತುಂಬ ಲೇಟ್ ಆಗಿಬಿಡುತ್ತೆ, ಅಂದರೆ ಹಿಂಗೆ ಬಂದುಬಿಡ್ಬೇಕಲ್ವ ಅಂತ ಹೇಳಿ ನಾವು ಬೈಕಲ್ಲೇ ಹೋದ್ವಿ. ಸೊ ಸಿಕ್ಕಾಪಟ್ಟೆ ಬಿಸಿಲಿತ್ತು ನಿಜ. ಬೈಕಲ್ಲಿ ಟ್ರಾವೆಲ್ ಮಾಡೋದಂತೂ ರಿಸ್ಕಿ ಅಂತಲೇ ಹೇಳ್ಬೋದು. ಆ್ಯಂಡ್ ಸನ್ ಟ್ಯಾನ್ ಕೂಡ ಆಗುತ್ತೆ. ಆ್ಯಂಡ್ ನಾನು ಬೆಳಗ್ಗೆ ತುಂಬ ಚೆನ್ನಾಗಿ ರೆಡಿ ಆಗಿದ್ದೆ, ಅಂದರೆ ವಿತೌಟ್ ಮೇಕಪ್ಪಲ್ಲೇ ನಾನು ಹೋಗಿದ್ದು. ಯಾಕಂದರೆ ಮೇಕಪ್ ಪ್ರಾಡಕ್ಟ್ಸ್ನ ತೊಗೋಬೇಕಲ್ವಾ. ವಿತೌಟ್ ಮೇಕಪ್ಪಲ್ಲಿ ಹೋದರೆ ನಮಗೆ ನಮ್ಮ ಸ್ಕಿನ್ನಿಗೆ ಯಾವುದು ಸೂಟ್ ಆಗುತ್ತೋ ಅದನ್ನು ನಾವು ತೊಗೊಳ್ಬೋದು ಅಂತ ಹೇಳಿ ವಿತೌಟ್ ಮೇಕಪ್ಪಲ್ಲಿ ನಾನು ಡೈರೆಕ್ಟ್ ಶಾಪ್ಗೆ ಹೋದೆ. ಬಟ್ ಆದರೆ ತುಂಬ ಚೆನ್ನಾಗೇ ರೆಡಿ ಆಗಿದ್ದೆ. ನಾನು ಟೈಮ್ ಇರಲಿಲ್ಲ ಅಂತ ಹೇಳಿ ವೀಡಿಯೋ ಮಾಡ್ಕೊಳ್ಳಿಲ್ಲ ನಾನು. ಹಾಗಾಗಿ ಈ ಒಂದು ಸ್ಥಿತಿಲಿ ನಾನು ನಿಮ್ಮ ಕಣ್ಮುಂದೆ ಕಾಣಿಸ್ಕೊಳ್ತಾ ಇದ್ದೀನಿ. ಆ್ಯಂಡ್ ನಾನಿವತ್ತು ವೇರ್ ಮಾಡಿರೋ ಔಟ್ಫಿಟ್ನ ಎಲ್ಲಿ ತೊಗೊಂಡೆ ಅಂತ ನಾನು ಮುಂದೆ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಇವಾಗ ಫೇಸ್ ಮೇಲಿರೋ ಆ ಡಸ್ಟ್ನೆಲ್ಲ ರಿಮೂವ್ ಮಾಡಿಬಿಟ್ಟು ಚೆನ್ನಾಗಿ ಹ್ಯಾಂಡ್ ವಾಶ್ ಮಾಡಿಕೊಂಡು ಇಬ್ಬರು ಊಟ ಮಾಡೋಣ ಅಂತ ಕೂತ್ಕೊಂಡ್ವಿ. ಆ್ಯಂಡ್ ನಿಶಾಂತ್ ನೋಡ್ತಾ ಇರ್ಬೋದು ಎಷ್ಟು ತಲಾಟೆ ಮಾಡ್ತಾ ಇದ್ದಾನೆ ಅಂತ. ಏನದು ಟಿಶ್ಯೂ ಪೇಪರ್ ರೋಲೆಲ್ಲ ಏನಿದೆ ಅದನ್ನೆಲ್ಲ ಕಿತ್ತು ಬಿಸಾಕ್ತಾ ಇದ್ದ. ಆ್ಯಂಡ್ ಈಗಲೂ ಕೂಡ ಅವನು ವಾಯ್ಸ್ ಓವರ್ ಕೊಡೋದಕ್ಕೆ ಬಿಡ್ತಾಯಿಲ್ಲ, ಅಷ್ಟು ಹಿಂಸೆ ಕೊಡ್ತಾ ಇದ್ದಾನೆ ನನಗೆ ಮಾತಾಡಬೇಕಾದ್ರೆ. ಆ್ಯಂಡ್ ಪಾಪ ನನಗೆ ನಿಶಾಂತ್ನ ಬಿಸಿಲಲ್ಲಿ ಕರ್ಕೊಂಡು ಓಡಾಡೋದ್ನೆಲ್ಲ ಸ್ವಲ್ಪ ಬೇಜಾರಾಯಿತು. ಅಯ್ಯೋ ನನ್ನಿಂದ ನನ್ನ ಮಗನೂ ಬಿಸಿಲಲ್ಲಿ ಓಡಾಡೋ ಹಂಗೆ ಆಗೋಯ್ತಲ್ಲಪ್ಪ ಅಂತ ಹೇಳಿ. ಸೊ ಈಗ ಊಟಕ್ಕೆ ನಾವೇನು ಆರ್ಡರ್ ಮಾಡಿದ್ವಿ ಅಂತ ಹೇಳಿದ್ರೆ, ನಾವು ಇವಾಗ ಸ್ವಲ್ಪ ಡಯೆಟ್ ಎಲ್ಲ ಮಾಡ್ತಿರೋದ್ರಿಂದ ರೋಟಿ ಚಪಾತಿ ಈ ಥರನೇ ನಾವು ಆರ್ಡರ್ ಮಾಡ್ಕೊಂಡ್ವಿ. ಆ್ಯಂಡ್ ಅದ್ರ ಕಾಂಬಿನೇಷನ್ಗೆ ಪನ್ನೀರ್ ಬಟರ್ ಮಸಾಲ ಮತ್ತು ದಾಲ್ ಕಿಚಡಿನ ಆರ್ಡರ್ ಮಾಡಿದ್ವಿ. ದಾಲ್ ಕಿಚಡಿ ತುಂಬಾ ಚೆನ್ನಾಗಿರುತ್ತೆ ಉಡುಪಿಲಿ. ಆ್ಯಂಡ್ ನಿಶಾಂತ್ಗೆ ಕಿಚಡಿ ತಿನ್ನಿಸೋದ್ರಿಂದ ಅವನಿಗೂ ಹೊಟ್ಟೆ ಫುಲ್ಲಾಗುತ್ತೆ. ನಾನಾ ಹೊಡಿತಾರ ಪಪ್ಪ ಅವ್ನು ಹೊಡಿತಾವನೆ. ಏಟು ಕೊಡ್ತೀನಿ ಈಗ ಅತ್ತೆ ಮಾಡು ಪಪ್ಪಂಗೆ ಮಾಡು. ಸುತ್ತ
ತೋರ್ಸೋಣ ನಿಶಾಂತು ತೋರಿಸಿ ಬಿಡೋಣ ಓಕೆ ನೀನು ಗುಡ್ ಬಾಯ್ ಪಪ್ಪನಾ ಪಪ್ಪ 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 ನೋಡು ತಿಂತಾರೆ ನೀನು ತಿನ್ಬೇಕು ಓಕೆ ಕ್ಲಬ್ಸ್ ಮಾಡು ಕ್ಲಬ್ಸ್ ಬೇಡ ಇದು ಬೇಡ ವಿಶೋ ಟಿಶ್ಯೂ ಟಿಶ್ಯೂ ಫಸ್ಟ್ಗೆ ಲಿಶಾಂತ್ಗೆ ದಾಲ್ ಕಿಚಡಿ ತಿನ್ನಿಸ್ದೆ. ಅವ್ನ ಹೊಟ್ಟೆ ತುಂಬ ಊಟ ಮಾಡಿಸಾದ್ಮೇಲೆ ನೆಕ್ಸ್ಟು ನಾನು ಊಟ ಮಾಡೋಣ ಅಂತ ಕೂತ್ಕೊಂಡೆ. ಮಹಿ ಪಾಪುನ ಅಂದರೆ ಲಿಶುನ ಕರ್ಕೊಂಡು ಹೊರಗಡೆ ತೋರಿಸ್ತಾ ಇದ್ರು. ನನ್ನ ಮುಂದೆ ಇದ್ದರೆ ನನಗೆ ತಿನ್ನೋದಕ್ಕೆ ಅವನು ಬಿಡೋದಿಲ್ಲ. ಸೊ ಮಕ್ಕಳು ಅಮ್ಮ ತಿನ್ನಬೇಕಾದ್ರೇ ಸ್ವಲ್ಪ ಹಠ ಮಾಡೋದು ಜಾಸ್ತಿ. ಹಾಗಾಗಿ ಫಸ್ಟ್ ಅವನಿಗೆ ತಿನ್ನಿಸ್ಬಿಡ್ತೀನಿ. ನಾನು ತಿನ್ನಬೇಕಾದ್ರೂ ಈ ರೀತಿ ಹಠ ಮಾಡ್ತಾ ಇರ್ತಾನೆ. ಸೊ ಇವಾಗ ಮನೆಗೆ ಬಂದ್ವಿ. ಸೊ ಉಡುಪಿ ಹೋಟ್ಲಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಬಂದ್ವಿ. ಆ್ಯಂಡ್ ಲಿಶಾಂತ್ ಗಲಾಟೆ ಮಾಡ್ತಿದ್ದಾನೆ. ಸೊ ನಾನು ನನ್ನ ಆ್ಯನಿವರ್ಸರಿಗೆ ಅಂದರೆ 2ನೇ ವರ್ಷದ ಆ್ಯನಿವರ್ಸರಿಗೆ ನಾನು ಏನು ಗಿಫ್ಟ್ನ ತಗೊಳ್ಳಿ ಅಂತ ಅಂದ್ಕೊಳ್ತಾ ಇದ್ದೆ ಮಹಿಯಿಂದ. ಸೊ ಅವರು ಸ್ಯಾರಿ ಅಥವಾ ಬಟ್ಟೆ ಏನಾದ್ರು ತಗೋ ಅಂತ ಹೇಳಿದರು. ಆಲ್ಮೋಸ್ಟ್ ಸ್ಯಾರಿ ಇದೆ ನನ್ನ ಹತ್ರ ಆ್ಯಂಡ್ ಸ್ಟಿಚ್ ನೋ ಸೊ ನನ್ನ ಹತ್ರ ಆಲ್ಮೋಸ್ಟ್ ಸ್ಯಾರೀಸ್ ಎಲ್ಲ ಇದೆ. ಆ್ಯಂಡ್ ಹೊಸ ಸೀರೆಗಳನ್ನ ಇನ್ನೂ ಸ್ಟಿಚ್ಚೇ ಮಾಡಿಸಿಲ್ಲ ನಾನು, ಹೊಲಿಗೆನೇ ಹಾಕ್ಸಿಲ್ಲ ಬ್ಲೌಸ್ಗಳನ್ನ. ಆ್ಯಂಡ್ ಆಲ್ಸೋ ಟಾಪ್ಸು ಮತ್ತು ಟಾಪ್ಸ್ ಆ್ಯಂಡ್ ಕುರ್ತಾ ಸೆಟ್ಟು ಜೀನ್ಸು ಇದನ್ನೆಲ್ಲ ಆಲ್ಮೋಸ್ಟ್ ಈಗ ತಾನೇ ರೀಸೆಂಟಾಗಿ ತೊಗೊಂಡೆ. ಸೊ ಏನೂ ಬೇಡ ಅಂತ ಹೇಳಿ ಆ್ಯಂಡ್ ನಾನೇನು ಪ್ಲ್ಯಾನ್ ಮಾಡಿದೆ ಅಂತ ಹೇಳಿದ್ರೆ ಮೇಕಪ್ ಐಟಮ್ಸ್ನ ತಗೊಳ್ಳೋಣ. ಹೆಂಗಿದ್ರು ಖಾಲಿ ಆಗ್ತಾ ಇತ್ತು. ಸೊ ಮೇಕಪ್ ಐಟಮ್ಸ್ನ ತಗೊಳ್ಳೋಣ ಈ ಸಲ. ಆ್ಯನಿವರ್ಸರಿ ಗಿಫ್ಟ್ ಇದೇನೆ ನನಗೆ. ಸೊ ನಾನು ಹೋಗಿದ್ದು ಬ್ಯಾಂಗ್ಳೂರಿಗೆ ಮೇಕಪ್ ಬಯೋಗ್ರಫಿ ಅಂತ. ಸೊ ಅದ್ರ ಶಾಪ್ ನೇಮ್ ಬಂದು ಬ್ಯೂಟಿ ಶೋರೂಮು. ಸೊ ಇದಿರೋದು ನನಗೆ ಅಷ್ಟಾಗಿ ಲೊಕೇಶನ್ ಗೊತ್ತಾಗ್ತಾ ಇಲ್ಲ. ವಿಜಯನಗರ ಅಥವಾ ವಿನಾಯಕ್ ನಗರ ನನಗೆ ಗೊತ್ತಾಗ್ತಾ ಇಲ್ಲ. ಇದ್ರ ಲೊಕೇಶನ್ನ ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ. ಪ್ಲೀಸ್ ನೀವು ಚೆಕ್ ಮಾಡಿ. ನಿಮ್ಗೆ ಏನಾದರೂ ಮೇಕಪ್ ಬಗ್ಗೆ ಮೇಕಪ್ ಪ್ರಾಡಕ್ಟ್ಸ್ ಬಗ್ಗೆ ನಿಮ್ಗೇನಾದರೂ ನಾಲೆಡ್ಜ್ ಇಲ್ಲ ಅಂತ ಹೇಳಿದ್ರೆ ಸೊ ನೀವು ಈ ಒಂದು ಶಾಪ್ಗೆ ಹೋಗ್ಬಿಟ್ಟು ಅವರೇ ನಿಮಗೆ ಯಾವುದು ನಿಮ್ಮ ಸ್ಕಿನ್ನಿಗೆ ಯಾವುದು ಸೂಟ್ ಆಗುತ್ತೆ ಅದನ್ನೆಲ್ಲ ಅವರೇ ಟೆಸ್ಟ್ ಮಾಡಿ ನಿಮಗೆ ಕೊಡ್ತಾರೆ. ಲಿಶಾಂತ್ ಎಷ್ಟು ತಲಾಟೆ ಮಾಡ್ತಿದ್ದಾನೆ ಗೊತ್ತಾ, ಮಾತಾಡೋದಕ್ಕೆ ಬಿಡ್ತಾ ಇಲ್ಲ. ಬೇಡ ನನಗೆ, ನೀವು ಆಟಾಡಿ, ನೀವೇ ಆಟಾಡಿ, ಬೇಡ. ಸೊ ಅವರೇ ಪ್ಯಾಚ್ ಟೆಸ್ಟ್ ಎಲ್ಲ ಮಾಡಿಬಿಟ್ಟು ನಿಮಗೆ ಕೊಡ್ತಾರೆ. ನಿಮ್ಮ ಸ್ಕಿನ್ಗೆ ಯಾವುದು ಸೂಟ್ ಆಗುತ್ತೆ ಆ ಒಂದು ಫೌಂಡೇಶನ್ ಆಗಿರ್ಬೋದು, ಎನಿ ಕ್ರೀಮ್. ಸೊ ಅವರು ನಿಮಗೆ ಆ ಸ್ಟಾಫ್ಸ್ ಎಲ್ಲ ಏನಿರ್ತಾರೆ ಅವರು ನಿಮಗೆ ರೆಕಮೆಂಡ್ ಮಾಡ್ತಾರೆ. ನಾನು ಆನ್ಲೈನಲ್ಲಿ ಶಾಪ್ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಆನ್ಲೈನಲ್ಲಿ ನಿಮಗೆ ಗೊತ್ತಿರುತ್ತೆ, ನಾವಂತೂ ಡೈರೆಕ್ಟ್ ನೋಡಿರೋದಿಲ್ಲ. ಸುಮ್ಮನೆ ಕಣ್ಣಲ್ಲಿ ಫೋನಲ್ಲಿ ನೋಡಿಕೊಂಡು ನಾವು ಅದೊಂದು ಇದರಿಂದ ನಾವು ಬೈ ಮಾಡಿಬಿಡ್ತೀವಿ. ಅದಾದಮೇಲೆ ಅದು ಯಾವಾಗ ರಿಟರ್ನ್ ನಮಗೆ ಬರುತ್ತೆ ಆವಾಗ ಅಂದ್ಕೊಳ್ತೀವಿ ಅಯ್ಯೋ ಶೇಡ್ ಹಿಂದೆ ಮುಂದೆ ಆಗಿದೆಯಲ್ಲ, ನಮ್ಮ ಸ್ಕಿನ್ಗೆ ಮ್ಯಾಚ್ ಆಗ್ತಾ ಇಲ್ಲ ಅಂತ ಅನಿಸುತ್ತೆ. ಸಾರಿ ನಿಮ್ಗೆ ಡಿಸ್ಟರ್ಬ್ ಆಗ್ತಿದೆ, ಐಮ್ ರಿಯಲಿ ಸಾರಿ, ಓಕೆನಾ? ಸೊ ಹಾಗಾಗಿ ಆ ಥರ ಎಲ್ಲ ಆಗೋದು ಬೇಡ ಅಂತ ಹೇಳಿ ನಾನು ಡೈರೆಕ್ಟ್ ಶಾಪ್ಗೆ ಹೋಗಿ ಪರ್ಚೇಸ್ ಮಾಡಿದ್ದೀನಿ. ಆ್ಯಂಡ್ ಇದು ನಾನು ಫಸ್ಟ್ ಟೈಮ್ ಹೋಗಿರೋದು ಈ ಒಂದು ಶಾಪ್ಗೆ. ಯಾವುದೇ ರೀತಿ ಪ್ರಮೋಷನ್ ಅಂತೂ ಅಲ್ವೇ ಅಲ್ಲ, ನಾನು ದುಡ್ಡು ಕೊಟ್ಟು ಹೋಗಿ ಇಲ್ಲಿ ಶಾಪ್ ಮಾಡಿರೋದು. ದಯವಿಟ್ಟು ಪ್ರಮೋಷನ್ ಅಂತೂ ಅಂದ್ಕೊಳ್ಳೇಬೇಡಿ. ಮಹಿ ನನಗೆ ಆ್ಯನಿವರ್ಸರಿಗೆ ಅಂತ ಹೇಳಿ ಈ ಒಂದು ಮೇಕಪ್ ಪ್ರಾಡಕ್ಟ್ಸ್ನ ಗಿಫ್ಟ್ ಮಾಡಿದ್ದಾರೆ. ಸೊ ನಾನು ಏನೇನೆಲ್ಲ ಪರ್ಚೇಸ್ ಮಾಡಿದೆ ಅಂತ ಇವಾಗ ನಿಮ್ಮ ಜೊತೆ ಸೆಕೆಂಡ್ ಇಯರ್ ಆ್ಯನಿವರ್ಸರಿಗೆ ಗಿಫ್ಟ್ ಮಾಡಿರೋದು ಮಹಿ. ಸೊ ನನ್ನ ಹಸ್ಬೆಂಡ್ ಇಲ್ಲಿ ಫ್ರೇಮಲ್ಲಿ ಕಾಣಿಸ್ತಾ ಇದ್ದಾರೆ. ಸೊ ಮಹಿ, ಐ ಲವ್ ಯು, ಥ್ಯಾಂಕ್ ಯು ಸೋ ಮಚ್. ಸೊ ಅವ್ರು ಇವಾಗ ತಾನೇ ಹೊರಗಡೆ ಹೋದ್ರು, ಈಗ ಜಸ್ಟ್ ಹೊರಗಡೆ ಹೋದ್ರು. ಹಂಗಾಗಿ
ನಿಶಾಂತ್ನ ಹ್ಯಾಂಡಲ್ ಮಾಡೋದಕ್ಕೆ ಆಗ್ತಾ ಇಲ್ಲ, ನಾನೇ ಹ್ಯಾಂಡಲ್ ಮಾಡಿಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ನೋ 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 ಪುಟಾಣಿ, ಪ್ಲೀಸ್ ಪ್ಲೀಸ್. ಅವನ ಕೆಳಗಡೆ ಇಳಿಸಿದ್ರೆ ಏನು ಗೊತ್ತಾ, ಟ್ರೈಪೋಡ್ ಎಲ್ಲ ಕಿತ್ತು ಬಿಸಾಕ್ತಾನೆ. ಅದಕ್ಕೆ ಮೇಲ್ಗಡೆ ಕೂರಿಸಿ ಟಾಯ್ಸ್ನೆಲ್ಲ ಕೊಟ್ಟಿದ್ದೀನಿ. ಆದ್ರೆ ಅವ್ನು ನನ್ನೇ ನೋಡ್ಕೊಂಡು ಕರೀತಿರೋದು. ನೋ, ಫಸ್ಟ್ ಏನಪ್ಪ ಅಂತ ಹೇಳಿದ್ರೆ, ಈ ಒಂದು ಔಟ್ಫಿಟ್ನ ನಾನು ನನ್ನ ಮದುವೆಗಿಂತ ಮುಂಚೆ ತಗೊಂಡಿರೋದು. ಅದು ಮಹಿ ನನಗೆ ಗಿಫ್ಟ್ ಮಾಡಿದ್ದು. ನಿಶಾನ್ ಡೆನಿಮ್ ಶರ್ಟ್ ಆ್ಯಂಡ್ ಇದೊಂದು ಪ್ಯಾಂಟ್ ಬ್ರ್ಯಾಂಡ್ ಬಂದು ಜಾಕಿ, ಬ್ಲ್ಯಾಕ್ ಕಲರ್ ಪ್ಯಾಂಟ್ ಇದೆ. ಆ್ಯಂಡ್ ಒಂಥರ ಇದು ಹೆವಿ ಕಂಫರ್ಟೇಬಲ್, ಓಕೆನಾ, ಸಿಕ್ಕಾಪಟ್ಟೆ ಲೈಕ್ ಆಗುತ್ತೆ. ಬ್ಲ್ಯಾಕ್ ಕಲರ್ ಜಾಕಿ ಪ್ಯಾಂಟ್ ಆ್ಯಂಡ್ ಶರ್ಟ್ ಬಂದು ಮ್ಯಾಕ್ಸಲ್ಲಿ ಪರ್ಚೇಸ್ ಮಾಡಿದ್ದು. ಆ್ಯಂಡ್ ಇದು ಟೋಟಲ್ ಔಟ್ಫಿಟ್ನ ನಾನು ಎಲ್ಲಿ ಯಾವೊಂದು ಮಾಲಲ್ಲಿ ಪರ್ಚೇಸ್ ಮಾಡಿದೆ ಅಂದರೆ ಗೋಪಾಲನ್ ಮಾರ್ಕೆಟಲ್ಲಿ ಟೋಟಲ್ ಔಟ್ಫಿಟ್ನ ನಾನು ಪರ್ಚೇಸ್ ಮಾಡಿದ್ದು. ನೋಡಿ ಕಿತಾಪತಿ ನಿಶಾಂತ್. ಸೊ ಈ ಒಂದು ಪ್ಯಾಂಟ್ನ ನಾನು ಇವತ್ತೇ ಟ್ಯಾಗ್ ಓಪನ್ ಮಾಡಿದ್ದು, ನೀವು ನೋಡ್ತಿರ್ಬೋದು. ಸೊ ಇದ್ರ ಪ್ರೈಸ್ ಬಂದು 1499 ರೂಪಾಯಿ ಪ್ಯಾಂಟ್ ಪ್ರೈಸ್ ಬಂದು. ಸೊ ಮಹಿಗೆ ನಾನು ಹೇಳಿದೆ 1500 ರೂಪಾಯಿ ಕೊಟ್ಟು ಈ ಒಂದು ಪ್ಯಾಂಟ್ನ ತಗೋಬೇಕಾ ಅಂತ. ಬಟ್ ಆದರೆ ಅವ್ರಿಗೇನು ಚೆನ್ನಾಗಿ ಕಾಣಿಸ್ತಿದೆ, ತಗೋ ಅಂತ ಹೇಳಿ ಅವಾಗ ಕೊಡ್ತಿದ್ದು ಲವ್ ಮಾಡಬೇಕಾದ್ರೆ. ಆ್ಯಂಡ್ ಈ ಒಂದು ಡೆನಿಮ್ ಶರ್ಟು ಅಷ್ಟೇ, ನಾನು ಮತ್ತು ಮಹಿ ಇಬ್ಬರು ಒಂದೇ ಥರ ತೊಗೊಂಡ್ವಿ. ಬಟ್ ಆದರೆ ಅವ್ರು ಹಾಕ್ಕೊಂಡು ಹಳೇದು ಮಾಡ್ಕೊಬಿಟ್ಟಿದ್ದಾರೆ. ಬಟ್ ಆದರೆ ಅವರು ಅದನ್ನು ಹಾಕೊಂಡು ಹಳೇದು ಮಾಡ್ಕೊಬಿಟ್ಟಿದ್ದಾರೆ. ನಾನು ಇವಾಗ ಫಸ್ಟ್ ಟೈಮ್ ಹಾಕೊಂಡಿರೋದು ಈ ಒಂದು ಶರ್ಟ್ ಆ್ಯಂಡ್ ಪ್ಯಾಂಟ್ನ. ಇಷ್ಟು ಅಂದರೆ 3 ವರ್ಷ ಆಯಿತು ನಾವು ಲವ್ ಮಾಡಿ ಮದುವೆ ಆಗಿ. ಸೊ ಈ ಒಂದು ಔಟ್ಫಿಟ್ನ ನೀವು 3 ವರ್ಷದವರೆಗೂ ಒಂದ್ಸಲನೂ ಹಾಕೊಂಡಿಲ್ಲ ಅಂತ ನೀವು ಅಂದ್ಕೊಳ್ಬೋದು. ಬಟ್ ನನಗೆ ಟೈಮೇ ಕೊಟ್ಟು ಬಂದಿರಲಿಲ್ಲ, ಅಷ್ಟೊಂದು ಬಟ್ಟೆ ಇತ್ತು ನನ್ನ ಹತ್ರ ಆಗ. ಸೊ ಇವತ್ತು ವಾರ್ಡ್ರೋಬ್ ಓಪನ್ ಎಲ್ಲ ಮಾಡಿದಾಗ ನನಗೆ ಈ ಒಂದು ಔಟ್ಫಿಟ್ ಸಿಕ್ತು, ಹಾಗಾಗಿ ಹಾಕೊಂಡು ರೆಡಿ ಆದೆ. ಆ್ಯಂಡ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ಅವಾಗ ತೊಗೊಂಡಿದ್ದು ಈಗಲೂ ಆಗ್ತಾ ಇದೆಯಲ್ಲ ಅದೇ ಖುಷಿ. ಆ್ಯಂಡ್ ಪ್ಯಾಂಟ್ ಕೂಡ ಕರೆಕ್ಟಾಗಿ ಆಗ್ತಾ ಇದೆ. ಪ್ಯಾಂಟ್ ಸೈಜ್ ಬಂದು ಎಮ್ಮು, ಅಂದರೆ ಅದರಲ್ಲಿ MXL ಆ ಥರ ಇರುತ್ತೆ. ಸೊ ನಾನು ತೊಗೊಂಡಿದ್ದು ಎಮ್ಮು. ಸೊ ಪ್ಯಾಂಟ್ ಆಗಿದೆ ನನಗೆ. ಆ್ಯಂಡ್ ಇದ್ರ ಶರ್ಟ್ ಪ್ರೈಸ್ ನನಗೆ ಗೊತ್ತಿಲ್ಲ, ನೆನಪಿಲ್ಲ. ಮ್ಯಾಕ್ಸಲ್ಲಿ ನಿಮಗೆ ಗೊತ್ತಿರುತ್ತೆ ಎಷ್ಟಾಗುತ್ತೆ ಅಂತ ಹೇಳಿ. ಸೊ ಇದು ಡೆನಿಮ್ ಶರ್ಟ್ ಮ್ಯಾಕ್ಸಲ್ಲಿ ತೊಗೊಂಡಿದ್ದು. ಆ್ಯಂಡ್ ಬ್ಲ್ಯಾಕ್ ಈ ಒಂದು ಪ್ಯಾಂಟ್ನ ನಾನು ಜಾಕಿಲಿ ತೊಗೊಂಡಿದ್ದು 1499 ರೂಪಾಯಿ. ಸೊ ಇವಾಗ ಆಯಿತು. ಆ್ಯಂಡ್ ಬೆಂಗಳೂರಲ್ಲಿ ನಾನು ಜಾಸ್ತಿ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಆ್ಯಂಡ್ ಶಾಪ್ದು ಅಷ್ಟೇ ನಾನು ಜಾಸ್ತಿ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಯಾಕಂದರೆ ಅದು ನಾನೇನು ಪ್ರಮೋಷನ್ ಮಾಡ್ತಾ ಇಲ್ಲ, ಹಾಗಾಗಿ ವೀಡಿಯೋ ಮಾಡ್ಕೊಳ್ಳಿಲ್ಲ. ಮೇಕಪ್ ಪ್ರಾಡಕ್ಟ್ ಎಲ್ಲ ತೊಗೊಂಡಾದ್ಮೇಲೆ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ. ಸೊ ಫಸ್ಟ್ಗೆ ಸ್ವಿಸ್ ಬ್ಯೂಟಿ ಅವರ ಈ ಒಂದು ಫೌಂಡೇಶನ್ ಬ್ರಷ್. ನನ್ನ ಹತ್ರ ಫೌಂಡೇಶನ್ ಬ್ರಷ್ ಇದೆ, ಬಟ್ ಆದರೆ ಅದು ಸ್ವಲ್ಪ ಲೂಸ್ ಥರ ಆಗ್ಬಿಟ್ಟಿದೆ ಅಂತ ಹೇಳಿ ಈ ಒಂದು ಸ್ವಿಸ್ ಬ್ಯೂಟಿ ಬ್ರಷ್ನ ತೊಗೊಂಡಿದ್ದೀನಿ, ಫೌಂಡೇಶನ್ ಬ್ರಷು. ಇದ್ರ ಪ್ರೈಸ್ ಬಂದು 349 ರೂಪಾಯಿ, 349 ರುಪೀಸ್. ಸಣ್ಣದಾಗಿ ಹಾಕಿದ್ದಾರೆ, ನಿಮ್ಗೆ ಕಾಣಿಸ್ತಾ ಇಲ್ವೋ ಗೊತ್ತಿಲ್ಲ. 349 ರೂಪಾಯಿ ಈ ಒಂದು ಬ್ರಷ್ ಪ್ರೈಸ್ ಬಂದು. ಮೇಕಪ್ದು ನಿಜವಾಗ್ಲೂ ಯಾವುದು ಕಡಿಮೆ ರೇಟ್ಗಂತೂ ಸಿಗೋದೇ ಇಲ್ಲ, ಅದಂತೂ ಬಂದಿಟ್ಕೊಬಿಡಿ. ಆ್ಯಂಡ್ ನೆಕ್ಸ್ಟು ಸ್ವಿಸ್ ಬ್ಯೂಟಿ ಅವರ ಕ್ರೀಮಿ ಟಪ್ ಬ್ಲಷ್ ವಿತ್ ಸಿಯಾ ಬಟರ್. ಸ್ವಿಸ್ ಬ್ಯೂಟಿ ಅವರ ಬ್ಲಷ್ನ ತೊಗೊಂಡಿದ್ದೀನಿ. ಇದು ಸಿಯಾ ಬಟರ್ ಇದೆ, ಕ್ರೀಮಿ ಟೈಪ್ ಇರುತ್ತೆ. ಸೊ ಈ ಒಂದು ಶೇಡ್ ಯಾವುದು ಗೊತ್ತಾ, ಬೀಳ್ದಿಯಲ್ಲಿ ಶೋ ಬೇಡ ಶೇಡ್. ನನಗಿಲ್ಲೇನು ಶೇಡೇ ಹಾಕಿಲ್ಲ, ಮೆನ್ಷನ್ ಮಾಡಿಲ್ಲ ಅನ್ಕೋತೀನಿ. ಶೇಡ್ ನೋಡೋಣ, ಇಲ್ಲಿ ಯಾವ್ದು ಗೊತ್ತಾ, ಈ ಒಂದು ಕಲರ್ ಇದೆ. ಇದು ಶೇಡ್ 05, ಶೇಡು 05 ಚೀಕ್ ಓ ಪಿಂಕ್. ಇದ್ರ ಶೇಡ್ ಬಂದು ಚೀಕ್ ಓ ಪಿಂಕ್. ಪ್ರೈಸ್ ಬಂದು ಇದ್ರ ಪ್ರೈಸು 299 ರೂಪಾಯಿ. 300 ರೂಪಾಯಿ ಮಗನೆ, ಇದು ಒಂದೇ 300 ರೂಪಾಯಿ. ಬೀಳ್ತೀಯ ಮಗನೆ, ಪ್ಲೀಸ್ ಅರ್ಥ ಮಾಡ್ಕೊಳ್ಳೋ, ಬೇಡ. ಸೊ ಇದೊಂದು ಪ್ರೈಸ್ ಬಂದು 300 ರೂಪಾಯಿ. ತಗೋ, ಇದನ್ನು ಇಟ್ಕೋ, ಓಕೆನಾ. ಎರಡನೇ ಐಟಮ್ ಆಯ್ತಾ. ನೆಕ್ಸ್ಟ್ ಬಂದು ಸ್ವಿಸ್ ಬ್ಯೂಟಿ ಅವರ
ಸಿಲ್ಕಿ ಮೌಸಿ ಹೈಲೈಟರ್ ಸ್ವಿಸ್ ಬ್ಯೂಟಿ ಅವರ ಸಿಲ್ಕಿ ಮೌಸಿ ಹೈಲೈಟರ್ನ ತಗೊಂಡಿದ್ದೀನಿ ಸ್ವಿಸ್ ಬ್ಯೂಟಿಲಿ. ಸೊ ಬ್ರ್ಯಾಂಡ್ ಬಂದು ಸ್ವಿಸ್ ಬ್ಯೂಟಿ. ಇದ್ರ ಪ್ರೈಸು 369 ರೂಪಾಯಿ. ಇಲ್ಲೇ ಕಾಣಿಸುತ್ತೆ, ನೀವು ನೋಡ್ಬೋದು 369 ರೂಪಾಯಿ. ಆ್ಯಂಡ್ ಇದು ಫುಲ್ ಬಂದು ಹೈಲೈಟರೇ ಇದೆ. ಬೇರೆದು ನನ್ನ ಹತ್ರ ಇರೋದು ಸ್ವಿಸ್ ಬ್ಯೂಟಿದು ಹೈಲೈಟರ್ ಇದೆ, 4 ಶೇಡ್ ಇದೆ. ಸೊ ಅದು ಬೇಡ ಅಂತ ಹೇಳಿ ಅದು ಆಲ್ರೆಡಿ ನನ್ನ ಹತ್ರ ಇದೆ. ಸೊ ಬರೀ ಹೈಲೈಟರ್ದೇ ಒಂದು ಬೇಕಾಗಿತ್ತು ಅಂತ ಹೇಳಿ ಇದೊಂದನ್ನು ತಗೊಂಡೆ. ಇದ್ರ ಪ್ರೈಸ್ ಬಂದು 369 ರೂಪಾಯಿ. ಶೇಡ್ ಬಂದು ಇದು 01 ಶೇಡ್ 1. ನೆಕ್ಸ್ಟ್ ಬಂದು ರೆನೆ ಬನಾನಾ ಪೌಡರ್ನ ತಗೊಂಡಿದ್ದೀನಿ. ಬ್ರ್ಯಾಂಡ್ ಬಂದು ರೆನೆ ಬನಾನಾ ಲೂಸ್ ಪೌಡರ್ನ ತಗೊಂಡಿದ್ದೀನಿ. ಸೊ ಇದನ್ನ ಓಪನ್ ಮಾಡಬೇಕು. ಬೀಳ್ತೀಯಾ? ಸ್ವೆಟ್ ಆಗ್ತಾ ಇದ್ದೀನಿ. ಫ್ಯಾನ್ ಹಾಕ್ಕೊಂಡ್ರೆ ಫ್ಯಾನ್ದೇ ಸೌಂಡು, ಅರ್ಧ ನನ್ನ ಮಗಂದೇ ಸೌಂಡ್ ಇದೆ. ಫ್ಯಾನ್ ಹಾಕ್ಕೊಂಡ್ರೆ ಅದ್ರದ್ದು ಅರ್ಧ ಸೌಂಡು, ಅದ್ರದ್ದು ಬೇರೆ ಡಿಸ್ಟರ್ಬೆನ್ಸ್ ಅಂತ ಕಮೆಂಟ್ ಮಾಡ್ತೀರಾ ನೀವು. ರೆನೆ ಬನಾನಾ ಪೌಡರ್ ಲೂಸ್ ಪೌಡರ್ ಇದು. ಪ್ರೈಸ್ ಬಂದು 550 ರೂಪಾಯಿ. ಇದ್ರ ಪ್ರೈಸ್ ಬಂದು 550 ರೂಪಾಯಿ. ಆ್ಯಂಡ್ ಬನಾನಾ ಪೌಡರ್ ಮೀಡಿಯಮ್ ಶೇಡ್ ಬಂದು ಮೀಡಿಯಮ್ ಅಂತಾನೆ ಅನ್ಕೊಳ್ಳಿ. ಒಂದು ಪಫ್ ಕೊಟ್ಟಿದ್ದಾರೆ. ಆ್ಯಂಡ್ ಒಳಗಡೆ ಲೂಸ್ ಬನಾನಾ ಪೌಡರ್ ಇರುತ್ತೆ. ಓಕೆನಾ? ನೆಕ್ಸ್ಟ್ ನಾನು ಫೌಂಡೇಶನ್ನ ಪ್ಯಾಕ್, ಬ್ರ್ಯಾಂಡ್ ಬಂದು ಪ್ಯಾಕ್ ತಗೊಂಡಿದ್ದೀನಿ. ಸೊ ಇದ್ರ ಶೇಡು 4.5 ಲಿಕ್ವಿಡ್ ಫೌಂಡೇಶನು 4.5 ಶೇಡ್ ಬಂದು 4.5. ಪ್ರೈಸು 995 ರೂಪಾಯಿ. 5 ರೂಪಾಯಿ ಕಡಿಮೆ 1000 ರೂಪಾಯಿ ಇದು. ಸೊ ಈ ರೀತಿ ಇದೆ. ನಿಮಗೆ ಹೊರಗಡೆಯಿಂದ ಸ್ವಲ್ಪ ಡಾರ್ಕಾಗಿ ಕಾಣಿಸ್ಬೋದು, ಬಟ್ ಒಳಗಡೆ ಲೈಟ್ ಕಲರ್ ಇದೆ. ನನ್ನ ಸ್ಕಿನ್ನಿಗೆ ಮ್ಯಾಚ್ ಆಗುವಂಥ ಒಂದು ಫೌಂಡೇಶನ್ನು. ನೆಕ್ಸ್ಟ್ ಬಂದು ನೆಕ್ಸ್ಟ್ ಒನ್ ಸ್ವಿಸ್ ಬ್ಯೂಟಿ ಅವರ ಲಿಕ್ವಿಡ್ ಕನ್ಸೀಲರ್ನ ತಗೊಂಡಿದ್ದೀನಿ. ಸೊ ಇದ್ರ ಶೇಡ್ ಬಂದು ಡಸ್ಕಿ ಟು ಡೀಪ್ 3.5. ಇದ್ರ ಪ್ರೈಸು 430 ರೂಪಾಯಿ ಇದೆ, 430 ರುಪೀಸು. ಲಾಸ್ಟ್ ಅಂದರೆ ಐಬ್ರೋ ಪೆನ್ಸಿಲ್ನು ಕೂಡ ತಗೋಬೇಕಾಗಿತ್ತು, ಬಟ್ ಆದರೆ ನನಗೆ ಅಲ್ಲಿ ಶೇಡ್ ಸಿಗಲಿಲ್ಲ. ಸೊ ಹಂಗಾಗಿ ಅದನ್ನೊಂದನ್ನು ಆನ್ಲೈನ್ ಬುಕ್ ಮಾಡ್ಕೊಳ್ತೀನಿ. ಕೆನಡಾ ಅವರ ಮೇಕಪ್ ಫಿಕ್ಸರು. ಈಗ ನನ್ನ ಹತ್ರ ಏನಿಲ್ವೋ ಅದನ್ನು ನಾನು ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೀನಿ. ಆ್ಯಂಡ್ ಇದು ಪ್ರೈಮರ್ ಕೂಡ ಇದೆ. ಪ್ರೈಮರ್ನ ನಾನು ಫಿಟ್ಮಿ ಪ್ರೈಮರ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಫೇಸಸ್ ಕೆನಡಾ ಅವರ ಮ್ಯಾಟ್ ಫಿನಿಶ್ ಮೇಕಪ್ ಫಿಕ್ಸರು. ಸೊ ಇದ್ರ ಪ್ರೈಸು 649 ರೂಪಾಯಿ. 649 ರೂಪಾಯಿ ಪ್ರೈಸ್ ಬಂದು. ಸೊ ಫೇಸಸ್ ಕೆನಡಾ ಅವರ ಪ್ರಾಡಕ್ಟ್ಸ್ ತುಂಬ ಚೆನ್ನಾಗಿರುತ್ತೆ. ನೀವು ಯಾರಾದರೂ ಟ್ರೈ ಮಾಡ್ತಾಯಿದ್ರೆ ನನಗೆ ಹೇಳಿ. ಸೊ ಆಲ್ಮೋಸ್ಟ್ ಎಷ್ಟಾಯಿತು ಅಂತ ನೀವೇ ಕೌಂಟ್ ಮಾಡ್ಕೊಳ್ಳಿ. ಒರಿಜಿನಲ್ ಪ್ರೈಸ್ ನಾನು ಹೇಳಿದ್ದೀನಿ. ಆ್ಯಂಡ್ ಡಿಸ್ಕೌಂಟ್ ಎಲ್ಲ ಹೋಗಿ ನನಗೆ ಸಿಕ್ಕಿದ್ದು ನನಗೆ ಅಂದರೆ ಒಂದೊಂದಕ್ಕೆ 10%, 20%, 5% ಎಲ್ಲ ಡಿಸ್ಕೌಂಟ್ ಇದೆ. ಸೊ ಅದೆಲ್ಲ ಕಳೆದು ನನಗೆ ಸಿಕ್ಕಿದ್ದು 3165 ರೂಪಾಯಿ. 3165 ರೂಪಾಯಿನ ನಾನು ಪೇ ಮಾಡಿದ್ದೀನಿ. ನಾನು ಪೇ ಮಾಡಿಲ್ಲ, ಮಹಿ ಪೇ ಮಾಡಿದ್ದಾರೆ, ನನ್ನ ಹಸ್ಬೆಂಡು. 3165 ರೂಪಾಯಿಗೆ ನಾನು ಇವತ್ತು ಶಾಪ್ ಮಾಡಿದ್ದೀನಿ ಆ್ಯನಿವರ್ಸರಿ ಗಿಫ್ಟ್ ಅಂತ. ಆ್ಯಕ್ಚುಲ್ ಪ್ರೈಸು ಏನಂತಾರೆ ಡಿಸ್ಕೌಂಟನ್ನು ಲೆಸ್ ಮಾಡಿ ನೀವು ಕೌಂಟ್ ಮಾಡೋದಾದರೆ ತುಂಬ ಜಾಸ್ತಿ ಆಗುತ್ತೆ. ವಿತ್ ಡಿಸ್ಕೌಂಟ್ನ ಮೆನ್ಷನ್ ಮಾಡಿರೋದ್ರಿಂದ ಪ್ರೈಸ್ ಸ್ವಲ್ಪ ಕಡಿಮೆ ಆಗಿದೆ. ಆ್ಯಂಡ್ ನಮಗೆ ಅಲ್ಲಿ ಒಂದು ಬ್ಯೂಟಿಫುಲ್ ಆದ ಪೌಚ್ನ ಫ್ರೀಯಾಗಿ ಗಿಫ್ಟ್ ಮಾಡಿದ್ದಾರೆ. ನಾವು ಇಷ್ಟೆಲ್ಲ ಪರ್ಚೇಸ್ ಮಾಡಿದ್ದಕ್ಕೆ ಅವ್ರ ಕಡೆಯಿಂದ ಕಾಂಪ್ಲಿಮೆಂಟರಿ ಗಿಫ್ಟ್ ಇದು.
ಈ ಒಂದು ಪೌಚ್ ಎಷ್ಟು ಚೆನ್ನಾಗಿದೆ ಗೊತ್ತಾ, ಮಾಡ್ರನ್ ರಾಣಿ. ನಾನು ಈಗ ನೋಡ್ತಾ ಇದ್ದೀನಿ ಇದನ್ನ. ಇಲ್ಲಿ ಸ್ವಿಸ್ ಬ್ಯೂಟಿ ಓಕೆ, ಸ್ವಿಸ್ ಬ್ಯೂಟಿ ಅವರ ಪೌಚ್ ಇದು. ಮಾಡ್ರನ್ ರಾಣಿ ಅಂತ ಇದೆ ಇದರಲ್ಲಿ ನೋಡಿ. ಇಲ್ಲೂ ಮೆನ್ಷನ್ ಮಾಡಿದ್ದಾರೆ, ಇಲ್ಲೂ ಮೆನ್ಷನ್ ಮಾಡ್ರನ್ ರಾಣಿ. ಅಂದರೆ ಸಣ್ಣ ಪುಟ್ಟ ಮೇಕಪ್ ಥಿಂಗ್ಸ್ನ ಇಟ್ಕೊಳ್ಬೋದು. ಇದು ತುಂಬ ಕವರ್ ಇದೆ, ನ್ಯೂಸ್ ಪೇಪರ್ ಇದೆ. ಮೇಕಪ್ ರಾಣಿ ಯಾರು? ಸಾರಿ, ಮಾಡ್ರನ್ ರಾಣಿ ಯಾರು? ಯಾರು? ಯಶಾಂತ್ ನಾನೇ ನೋಡ್ತಿದ್ದಾನೆ. ಪೌಚ್ ತುಂಬ ಚೆನ್ನಾಗಿದೆ, ನೀವು ನೋಡ್ತಿರ್ಬೋದು. ಇದು ಕಾಂಪ್ಲಿಮೆಂಟರಿ ಗಿಫ್ಟು ಅವ್ರ ಕಡೆಯಿಂದ. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ನೋಡಿದ್ರಲ್ಲ ನಾನಿವತ್ತು ಏನೆಲ್ಲ ಪರ್ಚೇಸ್ ಮಾಡಿದೆ. ಸೊ ಆ್ಯನಿವರ್ಸರಿಗೆ ನಾನು ಮಹಿ ಕಡೆಯಿಂದ ಏನೆಲ್ಲ ಗಿಫ್ಟ್ನ ತೆಗೆಸ್ಕೊಂಡೆ ಅಂತ ನೀವೇ ನೋಡಿರ್ಬೋದು ಇವಾಗ. ಆ್ಯಂಡ್ ನೀವು ಕೇಳ್ಬೋದು ಮಹಿ ಅಣ್ಣನಿಗೆ ನೀವೇನು ಗಿಫ್ಟ್ ಮಾಡಿದ್ದೀರಾ ಅಂತ. ನಾನು ಆ್ಯಕ್ಚುಲಿ ಏನೂ ಗಿಫ್ಟ್ ಮಾಡಿಲ್ಲ. ನಾನಂದೆ ನಿಮಗೆ ಯಾವ ಬಟ್ಟೆ ಇಷ್ಟನೋ ಅದನ್ನು ಪರ್ಚೇಸ್ ಮಾಡಿ ನಾನು ಪೇ ಮಾಡ್ತೀನಿ ಅಂತ ಹೇಳಿದೆ. ಫಸ್ಟ್ ವೀಕು ಅವ್ರ ಬರ್ಡೇ ಇದೆ ಅಲ್ವಾ, ಸೊ ಬರ್ಡೇ ಟೈಮಲ್ಲೇ ಗಿಫ್ಟ್ ಮಾಡು ಅಂತ ಹೇಳಿದ್ದಾರೆ. ಹಾಗಾಗಿ ಅವ್ರ ಬರ್ಡೇಗೆ ಏನಾದರೂ ನಾನು ಗಿಫ್ಟ್ ಮಾಡ್ತೀನಿ ಒಂದೇ ಸಲ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್, ಸಿಂಪಲ್ ವ್ಲಾಗ್. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಮೇಕಪ್ ಬಗ್ಗೆ ನೀವು ವಿಡಿಯೋ ಕೇಳ್ತಿರೋದ್ರಿಂದ ಸೊ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಐ ಥಿಂಕ್ ಮೇಕಪ್ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸಾರಿ, ಲಿಶಾನ್ ತುಂಬ ಅಳ್ತಾ ಇದ್ದಾನೆ, ಅವನ್ನ ಮ್ಯಾನೇಜ್ ಮಾಡ್ಬೇಕು ಇವಾಗ. ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲವ್ ಯು ಆಲ್. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್.